ಕಾರ್ಯಾಚರಣೆ ಅದು ಅವರವರಿಗೆ ಬಿಟ್ಟದ್ದು, ವೈಯಕ್ತಿಕವಾದಂಥ. ಸಂವಿಧಾನದಲ್ಲಿ ಹೇಳಿದೆ ಅವರವರ ಧರ್ಮ. ಇನ್ನೊಬ್ಬನ ಧರ್ಮದ ಮೇಲೆ ಪ್ರಹಾರ ಮಾಡುವಂಥದ್ದು ಮತ್ತೊಂದಾದರೆ ಸರಿಯಪ್ಪ. ಈಗ ನನಗಿರುವಂಥದ್ದು ಒಂದೇನು ಪ್ರಶ್ನೆ ಅಂತ ಹೇಳಿದರೆ, ಸಂವಿಧಾನದಲ್ಲಿ ಹೇಳಿದ್ದನ್ನು ಒಪ್ಕೊಳ್ಳಲ್ಲ, ಕೋರ್ಟ್ ಆದೇಶಗಳನ್ನು ಒಪ್ಕೊಳ್ಳಲ್ಲ, ತನ್ನದೇ ಆದಂಥ ಒಂದು ಗೂಂಡಾಗಿರಿಗಳ ಮುಖಾಂತರ ಬೇರೆ ಬೇರೆ ರೀತಿಯ ಭಯೋತ್ಪಾದ ಚಟುವಟಿಕೆಗೆ ಬೆಂಬಲ ಕೊಡುವಂಥವರಿಂದ ಯಾವುದೇ ಪಾಠಗಳನ್ನು ನಾವೇನು ಕಲಿಬೇಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ತಾವು ಕೂಡ ಏನು ಕಾರ್ಯಾಚರಣೆ ಮಾಡಬೇಕು ಅದಕ್ಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದ ಕಾರಣ ಇದನ್ನು ಹುಟ್ಟು ಹಾಕುವವರು ಇವತ್ತು ಯಾರು ಹಿಂಗೆ ಮಾಡಬಾರ್ದಿತ್ತು ಅಂತ ಬುದ್ಧಿ ಹೇಳ್ತಾರಲ್ಲ, ಅವರೇ ಇದನ್ನೆಲ್ಲ ಹುಟ್ಟು ಹಾಕಿದ್ದು. ಅವರಿಗೆ ಕೌಂಟ್ರ್ ಆದ ಕಾರಣ ಇದು ಸಣ್ಣ ರೀತಿಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಡೀತದೆ. ಅದಕ್ಕೆ ಏನು ಮಾಡಿ, ದಿವಸ ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಒಂದು ದಿವಸ DK ಶಿವಕುಮಾರ್ ಅಂತ ಹೇಳ್ತಾರೆ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಯಾಕೋ ಈಗ ಬಿಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಈಗ ಅವರಿಗೆ ಯಾರೂ ಸಿಕ್ಕದಾಗ BJP ಅಂದರೆ ಅವ್ರದ್ದು ಮುಗಿದ ಅಧ್ಯಾಯ. ನಿಮಗೆ ಗೊತ್ತಲ್ಲ ಏನು ಆಗ್ತಾಯಿದೆ ಅವರ ಪಾರ್ಟಿಯಲ್ಲಿ ಅಂತ ಹೇಳುವಂಥ ನಿಮಗೆಲ್ಲ ಗೊತ್ತು. ಆದ ಕಾರಣ ಸ್ವಲ್ಪ ಸ್ಥಿರತೆ ಕಳ್ಕೊಂಡಿದ್ದಾರೆ. ನಾನು ಅವರ ಬಗ್ಗೆ ಹೆಚ್ಚು ಕಮೆಂಟ್ಸ್ ಮಾಡಲಿಕ್ಕೆ ಹೋಗಲ್ಲ. ಸರ್, ಈಗ ದೇಶದಲ್ಲಿ ಪೆಟ್ರೋಲ್